Hi all, welcome to YouTube channel Study Karnataka. This is the 18th video in which we are discussing the specific paper syllabus of backward class welfare officer. ಇದು 17ನೇ ಕ್ಲಾಸ್ ಆಗಿದ್ದು ಇದಕ್ಕಿಂತ ಮುಂಚೆ ನಾವು ಟೋಟಲ್ ಆಗಿ 16 ಕ್ಲಾಸ್ಗಳನ್ನು ಮುಗಿಸಿದ್ದೇವೆ. ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ದಯಮಾಡಿ ವಿಡಿಯೋಗಳನ್ನು ನೋಡಿ ಹಾಗೂ ನೋಟ್ಸ್ ಅನ್ನು ಮಾಡ್ಕೊಳ್ಳಿ. ಒಂದು ವೇಳೆ ನೀವು ನೋಟ್ಸ್ ಮಾಡಿಲ್ಲ ಅಂದರೆ ನಾನು PDF ರೆಡಿ ಮಾಡ್ತಾ ಇದ್ದೀನಿ. ಆ PDF ಗೆ ಎಕ್ಸಾಕ್ಟ್ ಬುಕ್ ತರಾನೇ ಮಾಡ್ತಾ ಇದ್ದೀನಿ. ಆ PDF ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಯಾರಿಗೆಲ್ಲ ಬೇಕೋ ಅವರು ತೊಗೋಬೋದು. ಅದನ್ನು ನಾವು ಓದಿ ಅದು ಓದಾದಮೇಲೆ ಅಲ್ಲಿಂದ ಒಂದು 10 ರಿಂದ 12 ದಿನಕ್ಕೆ ನಿಮಗೆ ಟೆಸ್ಟ್ ಸೀರೀಸನ್ನು ಇಡ್ತೀನಿ. ಸೆಕ್ಷನ್ ವೈಸ್ ಟೆಸ್ಟ್ ಇರುತ್ತೆ, ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಯಾರಿಗೆ ಸೆಕ್ಷನ್ ವೈಸ್ ಬೇಕು ಅವ್ರು ತೊಗೋಬೋದು. ಫುಲ್ ಲೆಂತ್ 2 ಟೆಸ್ಟ್ ಇರುತ್ತೆ. ಯಾರಿಗೆ 2 ಟೆಸ್ಟ್ ಬೇಕು ಅವರು ಕೂಡ ತೊಗೋಬೋದು. ಇಲ್ಲಾಂದರೆ ಪೂರಾ ಪ್ಯಾಕೇಜ್ ಫುಲ್ ಲೆಂತ್ ಟೆಸ್ಟು ಹಾಗೂ ಸೆಕ್ಷನ್ ವೈಸ್ ಟೆಸ್ಟ್ ಕೂಡ ನೀವು ತೊಗೋಬೋದು. ರೈಟ್. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಸೀಯಿಂಗ್ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿಯಮಿತ. ಈಗ ಟೋಟಲ್ ಆಗಿ 2 ನಿಗಮ ನಿಯಮಿತಗಳು ಉಳಿದಿವೆ. ಇವೆರಡು ನಿಗಮಗಳನ್ನು ನಾವು ಮುಗಿಸಿದ್ದಲ್ಲಿ ಈ ಎಲ್ಲ ನಿಗಮಗಳ ಏನು ಸಿಲೆಬಸ್ನಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಆ ನಿಗಮಗಳನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಇದಾದ ಮೇಲೆ 2 ರಿಂದ 3 ವಿಡಿಯೋ ಮಾತ್ರ ಉಳಿಯುತ್ತೆ. ಅವನಷ್ಟು ಮಾಡಿದರೆ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. ಮತ್ತೊಂದು ಲಕ್ಷ್ಯ ಇಟ್ಕೊಳ್ಳಿ, ಇದನ್ನು ಹೊರತುಪಡಿಸಿ ಯಾವುದೇ ಕ್ವಶನ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಿಮಗೆ ಮೆಜಾರಿಟಿಯಾಗಿ ಸೋರ್ಸ್ ಅವೈಲೇಬಲ್ ಇಲ್ಲ. ಸೋರ್ಸ್ ಇರದೇ ಇರುವ ಕಾರಣ ಒರಿಜಿನಲ್ PDF ಅಥವಾ ಒರಿಜಿನಲ್ ಆ್ಯಕ್ಟ್ಗಳನ್ನು ತೆಗೆದು ಅದರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇವನ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ಕೂಡ ಇದೇ ರೀತಿಯಾದ ಇನ್ಫಾರ್ಮೇಷನ್ ತೆಗೆದಿರ್ತಾರೆ. ಹೀಗಾಗಿ ಮೆಜಾರಿಟಿಯಾಗಿ ಕ್ವಶನ್ಗಳು ಮಿಸ್ ಆಗೋ ಚಾನ್ಸ್ ಇರೋದಿಲ್ಲ. ಇದರಲ್ಲಿ ನಾವು ಮೊದಲನೇದಾಗಿ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿಯಮಿತವನ್ನು ನೋಡೋಣ. ಎರಡನೇದು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಅಥವಾ ನಿಗಮ ಲಿಮಿಟೆಡ್. ಒಂದು ಲಕ್ಷ್ಯ ಇಟ್ಕೊಳ್ಳಿ, ಈ 2 ನಡೆಸ್ತಕ್ಕಂಥ ಯೋಜನೆಗಳನ್ನು ಅವು ಯಾವೆಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅದನ್ನು ನೋಡೋಣ. ಕೆಲವೊಂದಷ್ಟು ಯೋಜನೆಗಳು ಆ ಸವಿತಾ ಸಮಾಜ್ ಅಭಿವೃದ್ಧಿ ನಿಗಮ ಅಲ್ಲಿ ನಾವು ಯಾವ ಯೋಜನೆಗಳನ್ನು ನೋಡಿದ್ವಿ ಅದೇ ರೀತಿಯಾದ ಫಲಾನುಭವಿ ಅಥವಾ ಬೆನಿಫಿಟ್ಸ್ ಇದ್ದಾವೆ. ಅದು 14ನೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾರೆಲ್ಲ ಅದನ್ನು ನೋಡಿಲ್ಲ ಅಥವಾ ನೋಟ್ಸನ್ನು ಮಾಡಿಲ್ಲ, ನೀವು ಈ ವಿಡಿಯೋ ಆದಮೇಲೆ ಅಲ್ಲಿ ಹೋಗಿ ಸೇಮ್ ನೋಟ್ಸನ್ನು ಬರ್ಕೋಬೋದು. ನೆಕ್ಸ್ಟ್ ಯಾವ ರೀತಿಯಾಗಿ ಎಲಿಜಿಬಿಲಿಟಿ ಇರುತ್ತೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಫಸ್ಟ್ ಕಾರ್ಪೊರೇಷನ್, ದಟ್ ಈಸ್ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿಯಮಿತ. ದಟ್ ಮೀನ್ಸ್ ಕರ್ನಾಟಕ ಒಕ್ಕಲಿಗ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. Do remember, this corporation was established on 11/4/2022. ಅಂದರೆ 11/4/2022 ಕಂಪ್ನಿಗಳ ಕಾಯ್ದೆ 2013 ಪ್ರಕಾರ ಈ ನಿಗಮ ನಿಯಮಿತವನ್ನು ಸ್ಥಾಪನೆ ಮಾಡಲಾಯಿತು. ಈ ನಿಗಮವು ಯಾವೆಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ? ಮೊದಲನೇದಾಗಿ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಅಂದರೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಎರಡನೇದಾಗಿ ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆ. ಮೂರನೇದು ಬಂದು ಸಬ್ಸಿಡರಿ ಅಸಿಸ್ಟೆನ್ಸ್ ಟು ಪರ್ಚೇಸ್ ಆಫ್ ಟೂರಿಸ್ಟ್ ಟ್ಯಾಕ್ಸಿ ಆರ್ ಗೂಡ್ಸ್ ವೆಹಿಕಲ್ ಫಾರ್ ಅನ್ಎಂಪ್ಲಾಯ್ಡ್ ಯೂತ್ಸ್. ಅಂದರೆ ಯಾರೆಲ್ಲ ನಿರುದ್ಯೋಗಿಯಾಗಿರ್ತಾರೆ ಅವರಿಗೆ ಟೂರಿಸ್ಟ್ಗಾಗಿ ಟ್ಯಾಕ್ಸಿಗಳನ್ನು ಅಥವಾ ಗೂಡ್ಸ್ ಅಂದರೆ ನೀವು ಸಾಮಾನು ಒಯ್ತಕ್ಕಂಥ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಪಡೀಲಿಕ್ಕೆ ಒಂದು ಸಬ್ಸಿಡಿ ಅಥವಾ ಹಣಕಾಸಿನ ವ್ಯವಸ್ಥೆಯನ್ನು ಈ ನಿಗಮ ನಿಯಮಿತ ಮಾಡುತ್ತದೆ. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸ್ಕೀಮ್ ಅಹೆಡ್ ಆಫ್ ಇಂಡಿಪೆಂಡೆನ್ಸ್ ಅಮೃತ್ ಮಹೋತ್ಸವ್. ಅಂದರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ಕೊಡ್ತಾರೆ. ನೆಕ್ಸ್ಟ್ ಸ್ಕೀಮ್ ದಟ್ ಈಸ್ ಇಂಪ್ಲಿಮೆಂಟೆಡ್ ಈಸ್ ಎಜುಕೇಷನ್ ಲೋನ್ ಸ್ಕೀಮ್ ಆ್ಯಂಡ್ ಲೋನ್ ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಯೂನಿವರ್ಸಿಟೀಸ್. ಅಂದರೆ ನೀವು ಫಾರಿನ್ ಯೂನಿವರ್ಸಿಟಿಯಲ್ಲಿ ಕಲಿಬೇಕಾಗಿದ್ದಲ್ಲಿ ಅಲ್ಲಿ ಕೂಡ ನಿಮಗೆ ಹಣವನ್ನು ಕೊಟ್ಟು ಸಹಾಯ ಮಾಡ್ತಾರೆ. ಆ ಸ್ಕೀಮನ್ನು ಕೂಡ ಇಲ್ಲಿ ಪ್ರತಿಯೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಸ್ಕೀಮ್ ಇಸ್ ಸಬ್ಸಿಡಿ ಅಸಿಸ್ಟೆನ್ಸ್ ಟು ಪರ್ಚೇಸ್ ಟೂರಿಸ್ಟ್ ಟ್ಯಾಕ್ಸಿ ಆರ್ ಗೂಡ್ಸ್ ವೆಹಿಕಲ್ ಫಾರ್ ಅನ್ಎಂಪ್ಲಾಯ್ಡ್ ಯೂತ್ಸ್. ಅಂದರೆ ನಿರುದ್ಯೋಗಿ ಯುವಕರಿಗೆ ಪ್ರವಾಸಿ ಟ್ಯಾಕ್ಸಿಗಳು ಅಥವಾ ಸರಕು ವಾಹನ ಖರೀದಿಸಲು ಸಬ್ಸಿಡಿಯನ್ನು ನೀಡಲಾಗುತ್ತೆ. ಸಿ ದ ಕಾರ್ಪೊರೇಷನ್ ಎಕ್ಸ್ಟೆಂಡ್ಸ್ ಅ ಸಬ್ಸಿಡಿ ಅಸಿಸ್ಟೆನ್ಸ್ ಆಫ್ 50% ಆರ್ ಎ ಮ್ಯಾಕ್ಸಿಮಮ್ ಆಫ್ 3 lakh rupees. ದಟ್ ಮೀನ್ಸ್ ದ 50% subsidy, the amount will be maximum 3 lakh rupees out of the loan sanctioned by the bank to purchase tourist taxi or goods vehicle for unemployed youths belonging to the ಒಕ್ಕಲಿಗ ಕಮ್ಯುನಿಟಿ. ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಿರುದ್ಯೋಗಿ ಯುವಕರಿಗೆ ಪ್ರವಾಸಿ ಟ್ಯಾಕ್ಸಿಗಳನ್ನು ಅಥವಾ ಸರಕು ವಾಹನಗಳನ್ನು ಖರೀದಿಸಲು ಬ್ಯಾಂಕ್ನಿಂದ ಮಂಜೂರು ಮಾಡಿದ ಸಾಲದಲ್ಲಿ 50% ಅಥವಾ ಗರಿಷ್ಠ ಮೊತ್ತ ಬಂದು 3 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ. ಇದರಿಂದಾಗಿ ನೀವು ಈ ಟೂರಿಸ್ಟ್ ಟ್ಯಾಕ್ಸಿಗಳನ್ನು ಅಥವಾ ಗೂಡ್ಸ್ ವೆಹಿಕಲನ್ನು ತೊಗೊಂಡು ಅದರಿಂದ ನೀವು ವ್ಯಾಪಾರ ಮಾಡ್ಬೋದು. ಲಕ್ಷ್ಯ ಇಟ್ಕೊಳ್ಳಿ,
ಇದರಲ್ಲಿ ಏನು ನೆನಪಿಡಬೇಕಂದ್ರೆ ಮ್ಯಾಕ್ಸಿಮಮ್ ಆಗಿ 50% ಕೊಡ್ತಾರೆ. ಈ ಮ್ಯಾಕ್ಸಿಮಮ್ 50% ಎಷ್ಟು ಮೊತ್ತಕ್ಕೆ ಸಮವಾಗಿದೆ ಎಂದು ಕೇಳಿದ್ದಲ್ಲಿ 3 ಲಕ್ಷ ರೂಪಾಯಿ. ಮತ್ತು ಇದು ಯಾರಿಗೆ ಕೊಡ್ತಾರೆ? ಒಕ್ಕಲಿಗ ಕಮ್ಯುನಿಟಿಗೆ ಮಾತ್ರ. ನೆಕ್ಸ್ಟ್, ಇನ್ನುಳಿದ ಯಾವೆಲ್ಲ ಸ್ಕೀಮ್ಗಳಿದ್ದಾವೆ? ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಆಗಲಿ, ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸ್ಕೀಮ್, ಎಜುಕೇಷನ್ ಲೋನ್ ಸ್ಕೀಮ್ ಮತ್ತು ಲೋನ್ ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಫಾರ್ ಯೂನಿವರ್ಸಿಟೀಸ್, ಇವೆಲ್ಲ ಸ್ಕೀಮ್ಗಳಿಗೆ ಏನೆಲ್ಲ ಬೆನಿಫಿಟ್ ಇದೆ, ಏನೆಲ್ಲ ಯೋಜನೆಗಳ ಪ್ರಯೋಜನಗಳಿವೆ, ಅವೆಲ್ಲವೂ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ನೋಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ, ಅದೇ ರೀತಿಯಾದ ಬೆನಿಫಿಟ್ಗಳು ಬರುತ್ತೆ. ಹೀಗಾಗಿ ಇವುಗಳಿಗೆ ನೀವು ನೋಟ್ಸ್ ಮಾಡುವಾಗ, ಎಲ್ಲ ಯೋಜನೆಗಳಿಗೆ ನೀವು ನೋಟ್ಸ್ ಮಾಡುವಾಗ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಅದು ವೀರಶೈವ ಲಿಂಗಾಯತ್ ನಿಗಮದಲ್ಲಿ ಯಾವ ರೀತಿ ಇದೆ ಅದನ್ನು ಇನ್ಫಾರ್ಮೇಷನ್ನ ಬರ್ಕೋಬೋದು. ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆಗಾಗಿ ಸೇಮ್ ಬೆನಿಫಿಟ್ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸ್ಕೀಮ್ಗಾಗಿ ಸೇಮ್ ಬೆನಿಫಿಟ್ ಇದೆ. ಎಜುಕೇಷನಲ್ ಲೋನ್ ಸ್ಕೀಮ್ ಆಗಲಿ ಅಥವಾ ಲೋನ್ ಫಾರ್ ಹೈಯರ್ ಎಜುಕೇಷನ್ಗಾಗಲಿ ಎಲ್ಲಕ್ಕೂ ಸೇಮ್ ಇದೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈಸ್ ಕರ್ನಾಟಕ ಮರಾಠ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಅಂದರೆ ಕರ್ನಾಟಕ ಮರಾಠ ಕಮ್ಯುನಿಟೀಸ್ ಅಭಿವೃದ್ಧಿ ನಿಗಮ ನಿಯಮಿತ. ಇದನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ರೈಟ್, ನಾನು ಮೊದಲಿಗೆ ನಿಗಮ ಮಂಡಳಿಗಳನ್ನು ಅಥವಾ ಈ ನಿಗಮ ಅಭಿವೃದ್ಧಿ ನಿಗಮಗಳನ್ನು ಹೇಳುವಾಗ ಯಾವ ನಿಗಮವು ಯಾವ ದಿನಾಂಕದಂದು ಸ್ಥಾಪನೆಯಾಗಿದೆ ಎಂದು ಹೇಳಿದ್ದೇನೆ. ಯಾರಿಗೆಲ್ಲ ಈ ಮರಾಠ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಯಾವ ದಿನಾಂಕದಂದು ಸ್ಥಾಪನೆಯಾಗಿದೆ ಎಂದು ಗೊತ್ತಿದ್ದಲ್ಲಿ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಒಂಚೂರು ನಿಮ್ಮ ಕೋಆಪ್ರೇಷನ್ ಹಾಗೂ ನಿಮ್ಮ ಪಾರ್ಟಿಸಿಪೇಷನ್ ಇದ್ದಿದ್ದಲ್ಲಿ ಈ ವಿಡಿಯೋಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೀಗಾಗಿ ಎಲ್ಲರೂ ಒಂಚೂರು ಪಾರ್ಟಿಸಿಪೇಟ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಗಳನ್ನು ತಿಳಿಸಿ. ದ ಸ್ಕೀಮ್ಸ್ ಇಂಪ್ಲಿಮೆಂಟೆಡ್ ಆರ್, ಯಾವೆಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ನೋಡಿ. ಇಲ್ಲಿ ಪ್ರತಿಯೊಂದು ಸ್ಕೀಮಿನ ಹೆಸರು ಒಂಚೂರು ಬೇರೆ ಇದೆ. ಸೊ ಹೆಸರುಗಳನ್ನು ನೆನಪಿಡಿ, ಆದರೆ ಪ್ರಯೋಜನಗಳು ಸೇಮ್ ಇರುತ್ತೆ. ಅಂದರೆ ಯಾವೆಲ್ಲ ನಿಮಗೆ ಲಾಭವು ಸಿಗುತ್ತೆ ಆ ಯೋಜನೆಗಳಿಂದ ಅವೆಲ್ಲ ಸೇಮ್ ಇರುತ್ತೆ. ಆದರೆ ಒಂಚೂರು ಹೆಸರುಗಳಲ್ಲಿ ಬದಲಾವಣೆ ಇದೆ. ದಯಮಾಡಿ ಆ ಹೆಸರುಗಳನ್ನು ಒಂಚೂರು ತಿಳ್ಕೊಳ್ಳಿ. ಮೊದಲನೇದಾಗಿ ಜೀಜಾವು ಜಲಭಾಗ್ಯ ಯೋಜನೆ. ಈಗ ಗಂಗಾ ಕಲ್ಯಾಣ್ ಸ್ಕೀಮಿಗಾಗಿ ಈ ಹೆಸರನ್ನು ನೀಡಲಾಗಿದೆ, ಜೀಜಾವು ಜಲಭಾಗ್ಯ ಯೋಜನೆ. ನೆಕ್ಸ್ಟ್, ಶ್ರೀ ಶಹಾಜಿ ರಾಜೇ ಸಮೃದ್ಧಿ ಯೋಜನೆ, ಶ್ರೀ ಶಹಾಜಿ ರಾಜೇ ಸಮೃದ್ಧಿ ಯೋಜನೆ. ಮೂರನೇದು ಬಂದು ಅಮೃತ್ ಮುನ್ನಡೆ ಯೋಜನೆ, ಅಮೃತ್ ಮುನ್ನಡೆ ಯೋಜನೆ. ನೆಕ್ಸ್ಟ್, ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್, ಅರಿವು ಶಿಕ್ಷಣ ಸಾಲ ಯೋಜನೆ. ಐದನೇದು ಬಂದು ರಾಜಶ್ರೀ ಶಾಹು ಮಹಾರಾಜ್ ವಿದೇಶಿ ಅಧ್ಯಯನ ಯೋಜನೆ, ರಾಜಶ್ರೀ ಶಾಹು ಮಹಾರಾಜ್ ವಿದೇಶಿ ಅಧ್ಯಯನ ಯೋಜನೆ. ಆರನೇದು ಬಂದು ಮರಾಠ ಮಿಲಿಟರಿ ಹೋಟೆಲ್ ಸ್ಕೀಮ್, ಮರಾಠ ಮಿಲಿಟರಿ ಹೋಟೆಲ್ ಯೋಜನೆ. ಮೊದಲನೇ ಸ್ಕೀಮ್ ಬಂದು ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್. ಇದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅಂದರೆ ಜೀಜಾವು ಜಲಭಾಗ್ಯ ಯೋಜನೆ. ನೆನ್ಪಿಡಿ, ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆಗಾಗಿ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅದು ಸೇಮ್ ಇರುತ್ತೆ. ರೈಟ್, ಅಂದರೆ ನೀವು ಗ್ರಾಮೀಣ ಪ್ರದೇಶದವರಾಗಿದ್ದಲ್ಲಿ ನಿಮ್ಮ ಆದಾಯ ಬಂದು 98,000ಕ್ಕಿಂತ ಕಡಿಮೆ ಇರಬೇಕು. ನಗರ ಪ್ರದೇಶದವರಾಗಿದ್ದಲ್ಲಿ 1,20,000ಕ್ಕಿಂತ ನಿಮ್ಮ ಆದಾಯ ಕಡಿಮೆ ಇರಬೇಕು. ಹಾಗೆ ಇದ್ದಾಗ ನಿಮಗೆ ಬೋರ್ವೆಲ್ಲನ್ನು ಹಾಕಲಿಕ್ಕೆ ಎಷ್ಟು ಅಮೌಂಟನ್ನು ನೀಡ್ತಾರೆ? 2.5 ಲಕ್ಷ ನೀಡ್ತಾರೆ. ಅದರಲ್ಲಿ 2 ಲಕ್ಷ ಸಬ್ಸಿಡಿ ಇರುತ್ತೆ. 50,000 ರೂಪಾಯಿ ಸಾಲವನ್ನು ನೀಡ್ತಾರೆ. 4 ವರ್ಷ 4% ಬಡ್ಡಿ ದರವಿರುತ್ತೆ. ರೈಟ್, ಇದನ್ನೆಲ್ಲ ಹೊರತುಪಡಿಸಿ ಮತ್ತೊಂದು ಏನು ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈ ನಿಗಮದಲ್ಲಿ 33% ರಿಸರ್ವೇಷನ್, 33% ರಿಸರ್ವೇಷನ್ ಹ್ಯಾಸ್ ಬಿನ್ ಮೇಡ್ ಫಾರ್ ವುಮನ್ ಇನ್ ದಿಸ್ ಸ್ಕೀಮ್. ಅಂದರೆ ಈಗ 100 ಜನಕ್ಕೆ ಈ ಸ್ಕೀಮನ್ನು ಕೊಡ್ತಾ ಇದ್ದಾರೆ ಅಂದಲ್ಲಿ ಅದರಲ್ಲಿ 33 ಜನ ಮಹಿಳೆಯರಿಗೆ ನೀಡ್ತಾರೆ. ಹಾಗೂ 5% ರಿಸರ್ವೇಷನ್, 5% ರಿಸರ್ವೇಷನ್ ಹ್ಯಾಸ್ ಬೀನ್ ಸೆಟ್ ಅಸೈಡ್ ಫಾರ್ ದಿ ಡಿಸೇಬಲ್ಡ್ ಇನ್ ದಿಸ್ ಸ್ಕೀಮ್. ಅಂದರೆ ಈ ಯೋಜನೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲಾಗಿದೆ. ಅಂದರೆ ಈಗ ಒಂದು ವೇಳೆ 100 ಜನಕ್ಕೆ ಕೊಡ್ತಾರೆ ಈ ಯೋಜನೆಯನ್ನು ಫಲಾನುಭವಿ ಆಗಿದ್ದಲ್ಲಿ 100 ಜನದಲ್ಲಿ 33 ಮಹಿಳೆಯರಾಗಿರ್ತಾರೆ. ಎರಡನೇದು ಬಂದು ಈ ಯೋಜನೆಯಲ್ಲಿ ಅಂಗವಿಕಲರಿಗೆ 5% ಮೀಸಲಾತಿ ನೀಡಲಾಗಿದೆ. ಅಂದರೆ ಈಗ 100 ಜನಕ್ಕೆ ನೀಡ್ತಾ ಇದ್ದಾರೆ ಅಂದರೆ ಇದರಲ್ಲಿ 5% ಅಂದರೆ 5 ಜನ ಅಂಗವಿಕಲರಿಗೆ ಈ ಯೋಜನೆಯ ಫಲಾನುಭವಿಗಳನ್ನಾಗಿ ಮಾಡಿರ್ತಾರೆ. ನೆಕ್ಸ್ಟ್ ಸ್ಕೀಮ್ ಶಹಾಜಿ ರಾಜೇ ಸಮೃದ್ಧಿ ಯೋಜನೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ಗಾಗಿ ಈ ಶಹಾಜಿ ರಾಜೇ ಸಮೃದ್ಧಿ ಯೋಜನೆ ಎಂದು ಹೆಸರು ನೀಡಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಒಂದು ನೆನಪಿಟ್ಕೊಳ್ಳಿ, ನಾವು ಕರ್ನಾಟಕ ಸವಿತಾ ಸಮಾಜ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡನ್ನು ವಿಡಿಯೋ 14ರಲ್ಲಿ ನೋಡಿದ್ದೇವೆ. ಅದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮನ್ನು ಒಂಚೂರು ಡೀಟೇಲಾಗಿ ನೋಡಿದ್ದೇವೆ. ಅಲ್ಲಿ ಏನು ಯೋಜನೆಯ ಏನು ಫಲಾನುಭವಿ ಇದೆ ಅಥವಾ ಯಾರೆಲ್ಲ ಫಲಾನುಭವಿ ಆಗಿದ್ದಾರೆ ಹಾಗೂ ಅಲ್ಲಿ ಏನು ಬೆನಿಫಿಟ್ಸ್ ಇದೆ ಅದೇ ಬೆನಿಫಿಟ್ಸು ಈ ನಿಗಮದಲ್ಲಿ ಕೂಡ ಬರುತ್ತೆ. ಸೊ ಹೀಗಾಗಿ ಈ ವಿಡಿಯೋ 14ಅನ್ನು ನೋಡಿ
ಅಲ್ಲಿನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಸ್ಕೀಮನ್ನು ಒಂಚೂರು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಗೆ ಯಾವ ರೀತಿ ತಿಳಿಯುತ್ತೆ ಆ ರೀತಿ ಬರ್ಕೊಳ್ಳಿ. ನಾನು ಇಲ್ಲಿ ಯಾಕೆ ರಿಪೀಟ್ ಮಾಡ್ತಾ ಇಲ್ಲ ಅಂದರೆ ಪದೇ ಪದೇ ರಿವಿಷನ್ ಆಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಇದರಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ಯಾವುದೆಲ್ಲ ಸೇಮ್ ಇದೆ ಅದನ್ನು ಸೇಮ್ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ವಿಡಿಯೋಗಳನ್ನು ಕೂಡ ನಿಮಗೆ ಯಾವ ವಿಡಿಯೋ ನಂಬರ್ದಲ್ಲಿದೆ ಅದನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಆ ವಿಡಿಯೋಗಳನ್ನು ನೀವು ನೋಡ್ಬೋದು. ನೆಕ್ಸ್ಟ್, ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್ ಅಂದರೆ ಅರಿವು ಶಿಕ್ಷಣ ಸಾಲ. ಅಂಡರ್ ದಿ ಸ್ಕೀಮ್, ಸ್ಟೂಡೆಂಟ್ಸ್ ಫ್ರಮ್ ಮರಾಠಾ ಕಮ್ಯುನಿಟೀಸ್ ಹೂ ಆರ್ ಪರ್ಸೂಯಿಂಗ್ ಪ್ರೊಫೆಷನಲ್ ಡಿಗ್ರಿ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ in engineering, medicine, dentist, PhD through CET or NEET will be sanctioned an education loan of maximum of rupees 1 lakh per annum at an interest of 2% per annum. ನೋಡಿ, ಅರಿವು ಎಜುಕೇಷನಲ್ ಲೋನ್ ಸ್ಕೀಮಲ್ಲಿ ಪ್ರತಿಯೊಂದು ನಿಗಮದಲ್ಲಿ ಬೇರೆ ಬೇರೆ ಯೋಜನೆಗಳ ಲಾಭವಿದೆ. ಆದರೆ ಈ ನಿಗಮದಲ್ಲಿ ಒಂಚೂರು ಬೇರೆ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮಗೆ 1 ಲಕ್ಷವನ್ನು ನೀಡ್ತಾರೆ, ರೈಟ್? ಇದಕ್ಕೆ ಪ್ರತಿ ವರ್ಷಕ್ಕೆ ಬಡ್ಡಿ ದರ ಬಂದು 2%. ಅಂದರೆ ಈ ಯೋಜನೆ ಅಡಿಯಲ್ಲಿ CET ಅಥವಾ ನೀಟ್ ಮೂಲಕ ಎಂಜಿನಿಯರಿಂಗ್, ಮೆಡಿಸಿನ್, ಡೆಂಟಿಸ್ಟ್, PhD ಇತ್ಯಾದಿಗಳಲ್ಲಿ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಅನುಸರಿಸುತ್ತಿರುವ ಅಥವಾ ಮಾಡುತ್ತಿರುವ ಮರಾಠಾ ಸಮುದಾಯದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಗರಿಷ್ಠ ಮೊತ್ತವೊಂದು 1 ಲಕ್ಷ ರೂಪಾಯಿ ಶೈಕ್ಷಣಿಕ ಸಾಲವನ್ನು ಮಂಜೂರು ಮಾಡಲಾಗುತ್ತೆ. ಇದರ ಬಡ್ಡಿ ದರ ಬಂದು 2% ಆಗಿರುತ್ತೆ. ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಡೌಟ್ ಇದೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾನು ನಿಮಗೆ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್, ರಾಜಶ್ರೀ ಶಾಹು ಮಹಾರಾಜ್ ಫಾರೆನ್ ಸ್ಟಡಿ ಸ್ಕೀಮ್. ರಾಜಶ್ರೀ ಶಾಹು ಮಹಾರಾಜ್ ವಿದೇಶಿ ಅಧ್ಯಯನ ಯೋಜನೆ. ಇಲ್ಲಿ ನಾನು ನೆನಪಿಟ್ಕೊಳ್ಳಿ, ಇಲ್ಲಿ ಈ ಯೋಜನೆ ಅಡಿಯಲ್ಲಿ ಎಷ್ಟು ಮೊತ್ತವನ್ನು ನೀಡ್ತೀವಿ ಎಂದು ಎಲ್ಲಿ ಮೆನ್ಷನ್ ಆಗಿಲ್ಲ. ಹೀಗಾಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಒಂದು ವೇಳೆ ಈ ನಿಗಮದ ಬಗ್ಗೆ ಯಾವುದಾದ್ರೂ ಮಾಹಿತಿ ಕೇಳಿದ್ದಲ್ಲಿ ಈ ಸವಿತಾ ಸಮಾಜ ನಿಗಮದಲ್ಲಿ ಯಾವ ಯೋಜನೆಗೆ ಏನು ಬೆನಿಫಿಟ್ಸ್ ಇದೆ ಅದೇ ಬೆನಿಫಿಟ್ಸನ್ನು ನೀವು ಫಾಲೋ ಮಾಡ್ಬೋದು. ಯಾಕಂದರೆ ಒರಿಜಿನಲ್ ಡಾಕ್ಯುಮೆಂಟ್ನಲ್ಲಿ ಈ ರಾಜಶ್ರೀ ಶಾಹು ಮಹಾರಾಜ್ ಫಾರೆನ್ ಸ್ಟಡಿ ಸ್ಕೀಮ್ಗಾಗಿ ಎಷ್ಟು ಮೊತ್ತವನ್ನು ನೀಡಬೇಕೆಂದು ಎಲ್ಲಿಯೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವ ಅಧ್ಯಯನ ಕ್ಷೇತ್ರಗಳಲ್ಲಿ ನೀವು ಅಧ್ಯಯನ ಮಾಡುತ್ತಿರುವಾಗ ನಿಮಗೆ ಈ ಫಲಾನುಭವ ಸಿಗುತ್ತೆ ಎಂದು ಹೇಳಿದ್ದಾರೆ. ಮೊದಲನೇದಾಗಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಪ್ಯೂರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್, ಅಗ್ರಿಕಲ್ಚರಲ್ ಸೈನ್ಸ್ ಆ್ಯಂಡ್ ಮೆಡಿಸಿನ್, ಇಂಟರ್ನ್ಯಾಷನಲ್ ಕಾಮರ್ಸ್, ಎಕನಾಮಿಕ್ಸ್, ಅಕೌಂಟಿಂಗ್, ಫೈನಾನ್ಸ್, ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸ್, ಫೈನ್ ಆರ್ಟ್ಸ್ ಆ್ಯಂಡ್ ಲಾ. ಅಂದರೆ ನೀವು ವಿದೇಶದಲ್ಲಿ ಇವೆಲ್ಲ ಕೋರ್ಸ್ ಮಾಡುವಾಗ ಈ ಯೋಜನೆಯಡಿ ನೀವು ಫಲಾನುಭವಿ ಆಗಬಹುದು ಎಂದು ಅಷ್ಟೇ ಹೇಳ್ತಾರೆ. ಆದರೆ ಎಷ್ಟು ಮೊತ್ತವನ್ನು ನೀಡ್ತೀವಿ ಎಂದು ಎಲ್ಲಿಯೂ ಹೇಳಿಲ್ಲ. ಹೀಗಾಗಿ ನಾನು ನಿಮಗೆ ಒಂದು ಗೆಸ್ ಮೇಲೆ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸವಿತಾ ಸಮಾಜ್ ನಿಗಮದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಫಾಲೋ ಮಾಡ್ಬೋದು. ಆದರೆ ಎಕ್ಸಾಮಿನೇಷನಲ್ಲಿ ಈ ರೀತಿ ಇದ್ದಾಗ ನಿಮಗೆ ಕ್ವಶನ್ ಕೇಳೋದಿಲ್ಲ, ಕೇವಲ ಈ ಕ್ಷೇತ್ರಗಳನ್ನು ಕೇಳ್ಬೋದು. ಅದಕ್ಕಾಗಿ ಇದನ್ನು ಇಲ್ಲಿ ನಿಮಗೆ ಈ PPTಯಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್, ಮರಾಠಾ ಮಿಲಿಟರಿ ಹೋಟೆಲ್ ಸ್ಕೀಮ್. ಇದು ಒಂದು ಹೊಸ ಸ್ಕೀಮ್ ಆಗಿದ್ದು ಈಗ ರೀಸೆಂಟ್ 2023ರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಇದು ಕೇವಲ ಒಂದು ಪ್ರಸ್ತಾವನೆ ಇದೆ. ಇದಕ್ಕಾಗಿ ಯಾವುದೇ ಆದ ಮೊತ್ತವನ್ನು ಇಟ್ಟಿಲ್ಲ ಹಾಗೂ ಯಾವುದೇ ಆದ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ. ಅ ಪ್ರಪೋಸಲ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್ ರಿಗಾರ್ಡಿಂಗ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ದಿ ಪ್ರಾಜೆಕ್ಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಆಸ್ ಡೈರೆಕ್ಟೆಡ್ ಬೈ ದಿ ಗೌರ್ಮೆಂಟ್. ಅಂದರೆ ಗೌರ್ಮೆಂಟ್ಗೆ ಒಂದು ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ. ಗೋರ್ಮೆಂಟ್ ಯಾವ ರೀತಿ ಹೇಳುತ್ತೆ ಅದೇ ರೀತಿಯಾದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ಗೋರ್ಮೆಂಟ್ನಿಂದ ಏನಾದರೂ ಯಾವುದೇ ಆದ ಪ್ರತಿಕ್ರಿಯೆ ಬಂದಿಲ್ಲ. ಹೀಗಾಗಿ ಈ ಸ್ಕೀಮ್ನ ಹೆಸರು ಮಾತ್ರ ಮೆನ್ಷನ್ ಇದೆ, ಮರಾಠಾ ಮಿಲಿಟರಿ ಹೋಟೆಲ್ ಸ್ಕೀಮ್. ಈಗ ಮಿಲಿಟರಿ ಹೋಟೆಲ್ ಸ್ಕೀಮ್ ಬಂದು ಯಾವ ಸಮುದಾಯಕ್ಕೆ ಇದೆ ಎಂದು ಕೇಳಿದ್ದಲ್ಲಿ ಮರಾಠ. ಇಷ್ಟು ನೆನಪಿಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಕೂಡ ಜಾಯಿನ್ ಮಾಡ್ಕೋಬೋದು. ವಾಟ್ಸಪ್ ಕೂಡ ಇದೆ, ವಾಟ್ಸಪ್ ಕಮ್ಯುನಿಟಿ ಇದೆ, ಆ ಕಮ್ಯುನಿಟಿಯಲ್ಲಿ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.